ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮ ಕನ್ನಡ ಲಾಗ್ಸ್. ನಾವೆಲ್ಲಿ ಹೋಗಿದ್ದೀವಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಲಾಗ್ಸ್ ನೋಡ್ತಾ ಇದ್ದೀರೋ ಆದಷ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸದಾ ಸಪೋರ್ಟ್ ಮಾಡ್ತಾಯಿರಿ. ನಾನು ಬಂದು ನನ್ನ ಗೆಳತಿ, ಇಲ್ಲಿ ಕೂತಿರೋರು ಬಂದು ನನ್ನ ಗೆಳತಿಯವ್ರ ಅಮ್ಮ ಊರಿಗೆ ಹೋಗಿದ್ವಿ. ನಾವು ಯಾವಾಗ ಹೋದ್ರೂ ಅಷ್ಟೇ ತರಕಾರಿಗಳಂತೆ ಮತ್ತು ಸೊಪ್ಪುಗಳಂತೆ ತಂದಿಟ್ಟಿರ್ತಾರೆ. ಅಲ್ಲೋದ್ರೆ ಒಂದು ಬ್ಯಾಗ್ ತುಂಬ ನಾವು ತರಕಾರಿಗಳು ಸೊಪ್ಪುಗಳೇ ಹೊತ್ಕೊಬರ್ತೀವಿ. ಮತ್ತು ಬಿಸಿಲಲ್ಲಿ ಹೋಗಿದ್ವಲ್ಲ, ಅಂಕಲೆಲ್ಲ ಎಳ್ನೀರೆಲ್ಲ ಇಳಿಸಿದ್ರು. ಮಕ್ಕಳಿಗೆಲ್ಲ ಎಳ್ನೀರು ಹೊಡ್ಕೊಡ್ತಾ ಇದ್ದಾರೆ. ಮಕ್ಕಳು ಎಳ್ನೀರು ಅಂದರೆ ನೀರು ಕುಡಿಯೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿರುತ್ತಲ್ಲ ಗಂಜಿಗೆ ಕಿತ್ಲಾಡೋದು ಜಾಸ್ತಿ. ಹೌದು, ನೀರೆಲ್ಲ ಕುಡ್ದಿದ್ದಾರೆ, ಗಂಜಿ ತಿಂದಿದ್ದಾರೆ ಒಂದೊಂದು, ಆದರೂ ಇನ್ನೊಂದು ಬೇಕು ಅಂತ ಕಿತ್ಲಾಡ್ತಾಯಿದ್ರು. ನಂದು ಸಹ ಅವರೇ ಕಿತ್ಕೊಂಡು ತಿಂತಾಯಿದ್ರು. ಮತ್ತು ಇನ್ನೊಂದು ಹೊಡ್ಕೊಡ್ತಾಯಿದ್ರು, ಎಳ್ನೀರೇನು ಹೊಡ್ಕೊಡ್ತಾಯಿದ್ರು. ನಾವು ಅಷ್ಟೇ ಆಗೆಲ್ಲ ನೀರಿಗಿಂತ ಹೆಚ್ಚಾಗಿ ಅದರಲ್ಲಿ ಇರುತ್ತಲ್ಲ ಕೊಬ್ಬರಿಗೆ ಕಿತ್ಲಾಡ್ತಾ ಇದ್ವಿ. ಈಗಲೂ ಅಷ್ಟೇ ಮಕ್ಕಳು ಅದೇ ರೀತಿ ಮಾಡ್ತಾರೆ. ಫ್ರೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಒಂಥರ ಫ್ರೆಂಡಿಗೆ ಬೆಲೆನೇ ಕಟ್ಟೋದಕ್ಕಾಗಲ್ಲ ಅಲ್ವಾ? ಹೌದು, ಏನೇ ಒಂದು ವಿಚಾರ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಆಗಿರ್ಬೋದು, ಏನೇ ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ನಾವು ಹಂಚ್ಕೋಬೇಕು ಅಂದರೆ ತುಂಬ ಮಾತುಗಳನ್ನ ಒಬ್ಬರ ಹತ್ರ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಹೇಳ್ಕೊಳೋದಕ್ಕಾಗಲ್ಲ. ಹೇಳ್ಬೇಕು ಅಂತ ಯಾರಾದರೂ ಒಬ್ಬರಿದ್ದರೆ ಅದು ನಮ್ಮನ್ನು ಯಾರು ಅರ್ಥ ಮಾಡಿಕೊಂಡು ಮತ್ತು ನಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವ್ರ ಹತ್ರ ನಾವು ಶೇರ್ ಮಾಡ್ಕೋಬೋದು. ಏನಾದರೂ ಸರಿ, ತುಂಬ ವರ್ಷಗಳಿಂದ ನಮ್ಮನ್ನು ನೋಡಿರ್ತಾರಲ್ವ, ಹಾಗಾಗಿ ನಾವು ಏನೇ ಒಂದು ಹೇಳ್ಕೊಂಡ್ರೂ ಅಷ್ಟೇ ಅವ್ರ ಹತ್ರ ಸಮಾಧಾನ ಆಗುತ್ತೆ ನಮಗೆ. ನಾವು ಬಂದು ಅಂದರೆ ತುಂಬ ವರ್ಷಗಳಿಂದ ನಾವು ಹೀಗೆ ಇದ್ದೀವಿ. ಅಷ್ಟು ದೊಡ್ಡ ಮಕ್ಕಳಾದರೂ ಸಹ ಅದೇ ಮಾತುಗಳು, ಅದೇ ಒಂದು ಸ್ವಲ್ಪ ಚೇಷ್ಟೆಗಳು ಸಹ ಮಾಡ್ತಾ ಇರ್ತೀವಿ. ತರಲೆ ಕೆಲಸಗಳೆಲ್ಲ ಒಟ್ಟಿಗೆ ಸೇರಿದಾಗ ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಾವಿನಕಾಯಿ ಕಿತ್ಕೋಬೇಕು ಅಂತ. ಅಂದರೆ ಉಪ್ಪಿನಕಾಯಿ ಹಾಕೋಣ ಮತ್ತು ಚಿತ್ರಾನ್ನಕ್ಕೆಲ್ಲ ಚೆನ್ನಾಗಿರುತ್ತಲ್ವ, ಹಾಗಾಗಿ ಕಿತ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮತ್ತು ನಾವು ಯಾವಾಗ ಹೋದ್ರೂ ಅಷ್ಟೇ ಅಂಕಲು ಆಂಟಿ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಯಾರನ್ನೂ ಭೇದ ಭಾವ ಮಾಡಲ್ಲ. ಏನೇ ಒಂದು ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಮತ್ತು ಸೊಪ್ಪುಗಳಾಗಿರ್ಬೋದು ಅಷ್ಟು ಕಿತ್ಕೊಂಡ್ಬಂದಿಟ್ಟಿರ್ತಾರೆ. ಅಲ್ಲಿಂದ ತರಬೇಕು ಅಂದರೆ, ಇಲ್ಲಿಂದ ನಾವು ಬರೀ ಕೈಯಲ್ಲಿ ಹೋಗ್ತೀವಿ, ಅಲ್ಲಿಂದ ಬರಬೇಕು ಅಂದರೆ ಒಂದು 2 ಬ್ಯಾಗ್ ಆದರೂ ತರ್ತೀವಿ. ಅಷ್ಟೊಂದು ತರಕಾರಿಗಳು ಸೊಪ್ಪುಗಳೆಲ್ಲ ಕಿತ್ತಿಟ್ಟಿರ್ತಾರೆ. ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕಂದ್ರೆ, ಫ್ರೆಂಡ್ಶಿಪ್ಗೆ ಬೆಲೆನೇ ಕಟ್ಟೋದಕ್ಕಾಗಲ್ವಲ್ಲ, ಆ ಥರ ಫ್ರೆಂಡ್ಶಿಪ್ ನಮ್ಮದು. ಈಗ ನಾವೆಲ್ಲಾದರೂ ಶಾಪಿಂಗ್ ಹೋಗಬೇಕು ಅಂದರೂ ಅಷ್ಟೇ, ಅಂದರೆ ಒಟ್ಟಿಗೆ ಹೋಗೋದಕ್ಕಾಗಿಲ್ಲ ಅಂದರೂ ಒಂದೊಂದು ಸಲ ಏನಾದರೂ ಕನ್ಫ್ಯೂಸ್ ಆದಾಗ ಹಾಗೆ ಕಾಲ್ ಮಾಡಿ ಕೇಳೋದು, ಇಲ್ಲಾಂದರೆ ವಿಡಿಯೋ ಕಾಲ್ ಮುಖಾಂತರ ಕೇಳಿ ತಿಳ್ಕೊಂಡು ಇಸ್ಕೊಳೋದು ಮಾಡ್ತೀವಿ. ಯಾಕಂದರೆ ಯಾರಾದರೂ ಒಬ್ಬರಿದ್ದರೆ ನಾವು ಅವ್ರ ಹತ್ರ ಮಾತಾಡಿಕೊಂಡು ತಗೊಳೋದು ಬೆಸ್ಟು. ಯಾಕಂದರೆ ಎಲ್ಲನೂ ನಮಗೆ ಗೊತ್ತಿರುತ್ತೆ ಅಂತ ಏನೂ ಇರಲ್ಲ, ಒಂದೊಂದರಲ್ಲಿ ನಮಗೆ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನಮಗೆ ಹತ್ತಿರದಲ್ಲಿ ಯಾರಿರ್ತಾರೆ, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಇಲ್ಲಾಂದರೆ ಫ್ರೆಂಡು, ಯಾರಾದರೂ ಸರಿ, ಅವ್ರಿಗೆ ಏನು ಅನುಭವ ಇರುತ್ತೋ, ಅಂದರೆ ನಾವು ಅನ್ಕೊತೀವಷ್ಟೇ. ಚಿಕ್ಕವರಾಗಿರ್ಬೋದು ಮತ್ತು ದೊಡ್ಡವರಾಗಿರ್ಬೋದು, ಅವರಿಂದ ಕಲಿಯೋ ಅಂಥದ್ದು ತುಂಬಾ ಇರುತ್ತೆ, ಒಳ್ಳೆ ಕೆಲಸಗಳು. ಹೌದು, ಯಾಕಂದರೆ ಸಣ್ಣವರು ಅಂತ ಅಂದರೆ ವಯಸ್ಸಲ್ಲಿ ಚಿಕ್ಕವರು ಅಂತ ಅವ್ರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು. ಅವರಿಂದ ತುಂಬಾ ಪಾಠಗಳು ನಾವು ಕಲಿಬೋದು, ದೊಡ್ಡವರಿಂದ ಕಲಿಬೋದು. ಯಾರೊಬ್ಬರು ಏನಾದರೂ ಒಂದು ವಿಷಯ ಹೇಳ್ತಾರೆ ಅಂದರೆ ಸಮಾಧಾನದಿಂದ ಕೇಳಬೇಕು, ತಾಳ್ಮೆಯಿಂದ ಇರಬೇಕು. ಯಾಕಂದರೆ ಎಲ್ಲನೂ ನಮಗೆ ಗೊತ್ತು, ನಾನೇ ಸರಿ ಅನ್ನೋದೆಲ್ಲ ತಪ್ಪಾಗುತ್ತೆ. ಯಾಕಂದರೆ ನಾವು ಹೇಗಿರ್ತೀವೋ ಅವರು ಸಹ ನಮ್ಮೊಟ್ಟಿಗೆ ಅದೇ ರೀತಿ ಇರ್ತಾರೆ. ಮತ್ತು ತರಕಾರಿಗಳೆಲ್ಲ ತಂದಿದ್ರಲ್ವ, ಹಾಗಾಗಿ ಎಲ್ಲ ಅಂದರೆ ನನಗಿಷ್ಟು ಅವ್ರಿಗಿಷ್ಟು ಅಂತ ಎಲ್ಲ ಎತ್ತಿಟ್ಕೊತಾ ಇದ್ದೀವಿ. ನಾವು ಬಂದು ಇಲ್ಲಿಂದ ಹೋಗ್ಬೇಕಾದ್ರೆ ಏನು ತಗೊಂಡೋಗಲ್ಲ, ಅಲ್ಲಿಂದ ಬರಬೇಕಾದ್ರೆ 2 ಬ್ಯಾಗ್ ಅಂತೂ ತಂದೇ ತರ್ತೀವಿ. ಅಲ್ಲೇನು ಅಂದರೆ ಹೋಗೋವಾಗ ನಾವು ಬ್ಯಾಗ್ಗಳನ್ನ ತಗೊಂಡೋಗಿಲ್ಲ, ಅದಕ್ಕೆ ಆಂಟಿ ಬೈತಾಯಿದ್ರು, ಯಾವಾಗ ಬಂದರೂ ಹೀಗೇ ಬರ್ತೀರಾ ನೀವು, ಬ್ಯಾಗು ಸಹ ತರಲ್ಲ ಅಂತ. ಪಾಪ ಅಲ್ಲಿ ಅಷ್ಟೊಂದು ಕವರುಗಳು ಎಲ್ಲ ಇರಲ್ವಲ್ಲ, ಆದರೂ ಎಲ್ಲ ತಂದಿಟ್ಟಿದ್ರು.
ಅಂದರೆ ಒಂದೇ ಬ್ಯಾಗಲ್ಲಿ ಹಾಕ್ಕೊಂಬಂದರೆ ಏನೂ ಅನಿಸಲ್ಲ. ಅಂದರೆ ಸೊಪ್ಪುಗಳೆಲ್ಲ ಇತ್ತು ಅಲ್ವಾ, ಹಾಗಾಗಿ ಎಲ್ಲನೂ ಒಂದೊಂದು ಕವರಲ್ಲಿ ಹಾಕಿ ನೀಟಾಗಿ ಕಟ್ಕೊಂಡು ಎತ್ಕೊಬಂದ್ವಿ. ಮತ್ತು ಬಜ್ಜಿ ಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ ಮತ್ತು ಸೋರೆಕಾಯಿ ಮತ್ತು ಹೀರೆಕಾಯಿ ಮತ್ತು ಖಾರದ ಮಣಿ, ಮತ್ತು ಈ ಕಡೆ ಬಂದು ದಂಟು ಸೊಪ್ಪು ಬಿಡಿಸ್ತಾ ಇದ್ದಾರೆ ಆಂಟಿ, ಮತ್ತು ಕಾಶಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಮತ್ತು ಕರಿಬೇವು. ಲಾಸ್ಟ್ ಟೈಮ್ ಹೋದಾಗೆಲ್ಲ ಸಬ್ಬಕ್ಕಿ ಸೊಪ್ಪು, ಅರಿವೆ ಸೊಪ್ಪು ಎಲ್ಲ ಸೊಪ್ಪುಗಳು ಹಾಕಿದ್ರು. ಈ ಸಲ ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ಸೊಪ್ಪುಗಳು ಹಾಕಿಲ್ವಂತೆ. ನಾವು ತರಬೇಕು ಅನ್ನೋದಕ್ಕಿಂತ ಅಲ್ಲೋದಾಗ ತುಂಬ ಪ್ರೀತಿಯಿಂದ ನೋಡ್ಕೊತಾರಲ್ಲ, ಅದೇ ಒಂಥರ ಖುಷಿ. ಯಾಕಂದರೆ ಯಾರನ್ನೂ ಭೇದ ಭಾವ ಮಾಡಲ್ಲ. ಅಲ್ಲಿ ಏನೇ ಒಂದು ಇರ್ಬೋದು, ಸರಿ ಸಮಾನವಾಗಿ ಹಂಚೆ ಕೊಡೋದು ಅವರು. ಮತ್ತು ಅದು ಆಗಲೇ ತೋರಿಸ್ನಲ್ಲ, ಗೋಳಿ ಟೊಮೊಟ, ಸಣ್ಣ ಟೊಮೊಟ ಅಂತಾರೆ ಅದನ್ನು. ಮತ್ತು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಲಸಿನ ಹಣ್ಣು ಬಂದು 20 kg ಇದೆ. ಅದನ್ನು ಇಬ್ಬರು ಅರ್ಧ ಅರ್ಧ ಕಟ್ ಮಾಡಿ ತಂದಿದ್ವಿ. ತುಂಬಾ ಚೆನ್ನಾಗಿತ್ತು ಹಣ್ಣು. ಮತ್ತು ದಂಟು ಸೊಪ್ಪು, ಕಾಶಿ ಸೊಪ್ಪೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳು ಅಷ್ಟೇ ತುಂಬಾ ಖುಷಿಪಟ್ಟರು, ಯಾಕಂದರೆ ಅವ್ರಿಗೂ ಒಂದು ಸ್ವಲ್ಪ ಚೇಂಜ್ ಅನಿಸುತ್ತಲ್ವ, ಹಾಗಾಗಿ. ಮತ್ತು ಇಲ್ಲಿ ಬಂದು ಹಲಸಿನ ಹಣ್ಣು ಕಾಣಿಸ್ತಾ ಇದೆಯಲ್ಲ, ಇದು ಬಂದು 20 kg ತೂಕ ಇತ್ತು, ಯಾಕಂದರೆ ಅಷ್ಟು ದೊಡ್ಡದು ಹಣ್ಣು. ಯಾವಾಗ ಹೋದ್ರೂ ಅಷ್ಟೇ ಹಲಸಿನ ಹಣ್ಣಂತೂ ಸೀಸನ್ ಬಂದಾಗ ಹಲಸಿನ ಹಣ್ಣು ಮಿಸ್ಸೇ ಆಗೋಲ್ಲ. ಏನಂದರೆ ಇನ್ನೊಂದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕನಕಾಂಬರ ಹೂವೆಲ್ಲ ಬಿಡಿಸಿದ್ರು, ಒಂದು ಅರ್ಧ kg ಹೂವೇನೋ ಬಿಡಿಸಿದ್ರು. ನಾವು ಹೋಗೋ ಅಷ್ಟರಲ್ಲಿ ಆಂಟಿ ಎಲ್ಲ ಕಟ್ತಾಯಿದ್ರು. ನಾವು ಸಹ ಕೂತ್ಕೊಂಡು ಒಂದು ಸ್ವಲ್ಪ ಹೂವು ಎಲ್ಲ ಕಟ್ಟಿದ್ವಿ. ಯಾಕಂದರೆ ಕನಕಾಂಬರ ಹೂವು ಬಂದು ತುಂಬಾ ಫ್ರೆಶ್ ಆಗಿತ್ತು ಹೂವು. ಮತ್ತು ಹಲಸಿನಕಾಯಿನೂ ಒಂದೆರಡು ಕಿತ್ಕೊಬಂದಿದ್ರು, ಯಾಕಂದರೆ ಪಲ್ಯ ಸಾಂಬಾರೆಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಗಿಡಗಳಲ್ಲಿ ಹೂವು ಯಾಕೆ ಕಡಿಮೆ ಕಾಣಿಸ್ತಾ ಇದೆ ಅಂದರೆ, ನಿನ್ನೆನೇ ಎಲ್ಲ ಮಾರ್ಕೆಟ್ಗೆ ಹಾಕಿದ್ರಂತೆ, ಹಾಗಾಗಿ ಹೂವು ಸ್ವಲ್ಪ ಕಡಿಮೆ ಇತ್ತು. ಮತ್ತು ನಾವು ಮನೆಗಾಗುವಷ್ಟು ಹೂವು ಕಿತ್ಕೊಳ್ಳೋಣ ಅಂತೇಳಿ ಕಿತ್ಕೊತಾ ಇದ್ದೀವಿ. ಹುಡುಕಿದ್ರೆ ಎಲ್ಲ ಸಿಗುತ್ತೆ ಒಂದಷ್ಟು ಹೂವು, ಹಾಗಾಗಿ ಮಕ್ಕಳು ನಾವೆಲ್ಲ ಹೋಗಿ ಕಿತ್ಕೊತಾ ಇದ್ವಿ. ಇನ್ನೊಂದೇನೆಂದರೆ ತುಂಬಾ ಖುಷಿಯಾಯಿತು ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಯಾಕಂದರೆ ಮದುವೆ ಆದಮೇಲೆಲ್ಲ ತುಂಬ ಕಡಿಮೆ ಆಗೋಗುತ್ತೆ, ಹೋಗೋದು ಬರೋದು, ಫ್ರೆಂಡ್ಸ್ ಜೊತೆ ಇರೋದು. ಯಾವಾಗಾದರೂ ಒಂದು ಸಲ ಈ ರೀತಿ ಹೋದಾಗ ನನಗಂತೂ ತುಂಬಾ ಖುಷಿಯಾಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗಾದರೂ ಅವ್ರ ಜೊತೆ ಇದ್ವಿ ಅಂತ. ಅವರು ಅಷ್ಟೇ, ಅವ್ರಿಗೂ ತುಂಬಾ ಸಂತೋಷ ಆಯಿತು. ಆಗಾಗ ನಾವು ಈ ರೀತಿ ಮೀಟಾಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಮಾಡ್ತಾ ಇರಬೇಕು. ಯಾಕಂದರೆ ನಮಗೂ ಮನೇಲಿ ಇದ್ದು ಬೇಜಾರಾಗುತ್ತಲ್ವ, ಅವರೊಟ್ಟಿಗೆ ಹೋದಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಎಷ್ಟೊಂದು ಇರುತ್ತೆ ಮಾತುಗಳು ಆಡೋದು, ಮತ್ತು ಟೈಮ್ ಎಷ್ಟು ಬೇಗ ಆಗೋಗುತ್ತೆ ಅಂದರೆ, ಇಷ್ಟು ಬೇಗ ಟೈಮೇ ಆಗೋಗುತ್ತಾ ಅನಿಸ್ಬಿಡುತ್ತೆ ಫ್ರೆಂಡ್ಸ್ ಜೊತೆ ಇದ್ದರೆ. ಬೇಗನೆ ಸಂಜೆನೇ ಆಗೋಯಿತು. ಈ ಕಡೆ ಒಂದು ತೋತಾಪುರಿ ಮರ ಏನೋ ಇತ್ತು, ಅದರಲ್ಲಿ ಸುಮ್ಮನೆ ಕಾಯಿ ತಗೊಂಡು ಜಜ್ಜೋಣ ಅಂತೇಳಿ ಕಿತ್ಕೊಂಡೆ. ಥ್ಯಾಂಕ್ ಯು.